ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪುಟ್ಟಲಕ್ಷ್ಮಿಯ CH, ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಬೆಳ್ಳಾವಿ, ತುಮಕೂರು ಜಿಲ್ಲೆ. ಈ ಅವಧಿಯಲ್ಲಿ ನಾನು ದ್ವಿತೀಯ BCom ಅಂದರೆ 3ನೇ ಸೆಮಿಸ್ಟರ್ನ ಕನ್ನಡ ಭಾಷೆಗೆ ಸಂಬಂಧಪಟ್ಟಂತೆ 56ನೇ ಸೆಷನ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಯನ್ನ ನೀಡ್ತಾ ಹೋಗ್ತೇನೆ. ಈ ದಿನ ನಾವು ಚಂದ್ರಗಿರಿ ತೀರದಲ್ಲಿ ಅಂತಕ್ಕಂಥ ಕಾದಂಬರಿಯ ಭೌಗೋಳಿಕ ಮತ್ತೆ ಸಾಂಸ್ಕೃತಿಕ ಪರಿಸರ ಅನ್ನತಕ್ಕಂತಹ ಟಾಪಿಕ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಈಗಾಗಲೇ ಕಾದಂಬರಿಯ ಪೂರ್ಣ ಕತೆ ನಿಮ್ಗೆ ಮನನ ಆಗಿದೆ. ಈಗ ಕಾದಂಬರಿಯಲ್ಲಿ ಭೌಗೋಳಿಕ ಮತ್ತೆ ಸಾಂಸ್ಕೃತಿಕ ಪರಿಸರ ಅಥವಾ ಅಂಶಗಳು ಯಾವ ರೀತಿ ಬಂದಿದ್ದಾವೆ ಅನ್ನತಕ್ಕಂಥದ್ದು. ಬಹಳ ಮುಖ್ಯವಾಗಿ ಭೌಗೋಳಿಕ ಅಂಶಗಳು ಯಾವುವು ಅನ್ನೋದನ್ನ ನಾವು ಗುರುತಿಸ್ತಾ ಹೋದ್ರೆ ಅವು ಕಾದಂಬರಿಯಲ್ಲಿ ಯಾವ ರೀತಿ ವ್ಯಕ್ತವಾಗಿದ್ದಾವೆ, ಯಾವ ರೀತಿ ಪರಿಣಾಮವನ್ನ ಬೀರಿದಾವೆ ಅನ್ನತಕ್ಕಂತಹದನ್ನ ನಾವು ಗುರುತಿಸಬಹುದು. ಈಗ ಭೌಗೋಳಿಕ ಅಂದ್ರೆ ವಾಸ ಮಾಡತಕ್ಕಂತಹ ಪ್ರದೇಶ, ಆ ಪ್ರದೇಶದಲ್ಲಿ ಇರ್ತಕ್ಕಂತಹ ಬೆಟ್ಟ, ಗುಡ್ಡ, ನದಿ, ಕಾಡು, ಅರಣ್ಯ ಇವೆಲ್ಲ ಕಾದಂಬರಿಯ ಕಥೆಯ ಮೇಲೆ ಪರಿಣಾಮವನ್ನ ಬೀರ್ತವೆ. ಮಲೆಗಳಲ್ಲಿ ಮದುಮಗಳು ಅನ್ನತಕ್ಕಂಥ ಕಾದಂಬರಿಯನ್ನು ನಾವು ಗಮನಿಸಿದಂತ ಸಂದರ್ಭದಲ್ಲಿ ಆ ಅರಣ್ಯ ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರಿತ್ತು ಆ ಕಾದಂಬರಿಯ ಮೇಲೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಅದೇ ರೀತಿ ಚಂದ್ರಗಿರಿ ತೀರದಲ್ಲಿ ಅನ್ನತಕ್ಕಂತಹ ಕಾದಂಬರಿಯಲ್ಲಿ ಆ ಹೆಸರಿನಲ್ಲಿರ್ತಕ್ಕಂತಹ ಚಂದ್ರಗಿರಿ ನದಿ ಯಾವ ರೀತಿ ಈ ಕಾದಂಬರಿಯಲ್ಲಿ ಚಿತ್ರಿತವಾಗಿದೆ ಅನ್ನೋದನ್ನ ನಾವು ಗುರುತಿಸಬಹುದಾಗಿದೆ. ಕಾದಂಬರಿಯ ಕಥೆಯ ಓಟದಲ್ಲಿ ಚಂದ್ರಗಿರಿ ನದಿ ಯಾವ ರೀತಿ ನಿಯಂತ್ರಣವನ್ನ ಹೊಂದಿತ್ತು ಅನ್ನುವುದನ್ನ ನಾವು ಗಮನಿಸಬಹುದು. ಮತ್ತೆ ಈ ಇಡೀ ಕತೆ ಕರಾವಳಿ ಭಾಗದಲ್ಲಿ ನಡೀತಕ್ಕಂಥದ್ರಿಂದ ಆ ಪರಿಸರದ ಅನೇಕ ಅಂಶಗಳು ಇಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದನ್ನ, ನದಿಗಳಾಗ್ಬೋದು, ಅಳಿವೆಗಳಾಗ್ಬೋದು, ಅಲ್ಲಿರ್ತಕ್ಕಂತಹ ಮಣ್ಣು, ಆ ಮಣ್ಣಿನಲ್ಲಿ ಬೆಳೀತಕ್ಕಂತಹ ಬೆಳೆಗಳಾಗ್ಬೋದು, ಇವೆಲ್ಲ ವಿವರ ಕಾದಂಬರಿಯಲ್ಲಿ ನಮಗೆ ಸಿಗ್ತಾ ಹೋಗುತ್ತೆ. ಬಹಳ ಮುಖ್ಯವಾಗಿ ಮೊದಲನೇದು ಚಂದ್ರಗಿರಿ ನದಿಯ ಬಗ್ಗೆ ಕಾದಂಬರಿ ಮೊದಲಿಗೆ ಕಾದಂಬರಿ ವಿವರ ಕೊಡತಕ್ಕಂತಹದ್ದೇ ಚಂದ್ರಗಿರಿ ನದಿ. ಚಂದ್ರಗಿರಿ ನದಿಯ ಅಡ್ರೆಸ್ ಅನ್ನ ಹೇಳೋದ್ರ ಮೂಲಕ ಕಾದಂಬರಿ ಪ್ರಾರಂಭ ಆಗ್ತದೆ. ಇದು ಕಾದಂಬರಿಯಲ್ಲಿ ಭೌಗೋಳಿಕ ಅಂಶಕ್ಕೆ ಕೊಡತಕ್ಕಂತಹ ಬೆಲೆ. ಈ ಇಡೀ ಕಾದಂಬರಿಯಲ್ಲಿ ಚಂದ್ರಗಿರಿ ನದಿ ಇದೇ ಇದನ್ನ ಉಳಿಸ್ಕೊಳ್ತಕ್ಕಂತಹದ್ದು. ನನ್ಗನ್ಸುತ್ತೆ ಈ ಕಾದಂಬರಿಯಲ್ಲಿ ಚಂದ್ರಗಿರಿ ನದಿಯು ಒಂದು ಪಾತ್ರ ಅಂತ. ಯಾಕೆ ಅಂತ ನಾವೇ ಪ್ರಶ್ನೆ ಹಾಕೊಂಡಾಗ ನಮ್ಗೆ ಹಲವಾರು ಉತ್ತರಗಳು ಸಿಗ್ತಾ ಹೋಗ್ತವೆ. ಬಹಳ ಮುಖ್ಯವಾಗಿ ಮೊದಲನೇದು, ನಾದಿರಾ ಮತ್ತೆ ಫಾತಿಮಾ ಇವರಿಬ್ಬರಿಗೂ ನೆಮ್ಮದಿಯನ್ನ ಕೊಡತಕ್ಕಂಥ ಜಾಗ ಚಂದ್ರಗಿರಿ. ನಾದಿರಾ ಬೇಸರವಾದಾಗ ಓಡಿ ಹೋಗಿ ಚಂದ್ರಗಿರಿ ನದಿ ದಂಡೆಯ ಒಂದು ಬಂಡೆಯ ಮೇಲೆ ಕುಳಿತು ಚಂದ್ರಗಿರಿ ನದಿಗೆ ಕಾಲುಗಳನ್ನು ಇಳಿಬಿಟ್ಟು ಆ ನೀರಿನಲ್ಲಿ ಆಟ ಆಡ್ತಕ್ಕಂಥದ್ರಲ್ಲಿ ಸಿಗ್ತಕ್ಕಂಥ ಸಂತೋಷ ಅವಳಿಗೆ ಬೇರೆ ಇನ್ಯಾವ ಕ್ರಿಯೆಯಿಂದಲೂ ಸಿಗೋದಿಲ್ಲ. ಫಾತಿಮಾಳಿಗೆ ಯಾವ ರೀತಿ ಚಂದ್ರಗಿರಿ ನದಿಯ ಅಟ್ಯಾಚ್ಮೆಂಟ್ ಇದೆ ಅಂತಂದ್ರೆ, ಅನೇಕ ಬಾರಿ ಅವಳಿಗೆ ಕಷ್ಟ ಬಂದಾಗೆಲ್ಲ ನೆಮ್ಮದಿಯನ್ನ ಹುಡುಕೊಳ್ಳಬೇಕು ಅಂತ ಆಕೆ ಆಲೋಚನೆಗೆ ಬರ್ತಿದ್ದೆ ಚಂದ್ರಗಿರಿ ನದಿ. ಅನೇಕ ಸಂದರ್ಭದಲ್ಲಿ ಮಗಳನ್ನ ಕಳಿಸ್ಬೇಕಾದ್ರೆ ಅನೇಕ ಸಂದರ್ಭಗಳಲ್ಲಿ ಚಂದ್ರಗಿರಿ ನದಿ ಒಂದು ಪಾತ್ರದ ರೀತಿ ಇಲ್ಲಿ ಚಿತ್ರಿತವಾಗಿರ್ತಕ್ಕಂಥದ್ದನ್ನ ನಾವು ಗಮನಿಸ್ಬೋದು. ಒಂದು ಸರ್ತಿ ಮಡಲುಗಳನ್ನ ಎಳಿಬೇಕಾದ್ರೆ ಕೆಳಗೆ ಬಿದ್ದೇ ಬಿಟ್ಟಿರ್ತಾಳೆ. ಆಗ ಮೊಹಮ್ಮದ್ ಖಾನ್ ಬಂದು ಎತ್ಕೊಂಡಿರ್ತಾನೆ, ಎತ್ತು ಮೇಲಕ್ಕೆ ಎಳ್ಕೊಂಡಿರ್ತಾನೆ. ಆದ್ರೆ ಇವಳ ಮಗಳು ಆ ನದಿಗೆ ಬಿದ್ದಂತ ಸಂದರ್ಭದಲ್ಲಿ ಯಾರೂ ಇರುವುದಿಲ್ಲ, ಚಂದ್ರಗಿರಿ ನದಿಯು ಎಚ್ಚರಗೊಳಿಸುವುದಿಲ್ಲ. ಇದನ್ನ ನಾವು ಗಮನಿಸ್ಬೇಕಾಗ್ತದೆ. ಇದರ ಜೊತೆಗೆ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಇನ್ನೊಂದು ಅಂಶ ಅಂತಂದ್ರೆ, ಚಂದ್ರಗಿರಿ ನದಿ ನಾದಿರಾಳ ಬದುಕಿನಲ್ಲಿ ಯಾವ ರೀತಿಯ ಪ್ರಭಾವವನ್ನ ಬೀರ್ತು ಅನ್ನತಕ್ಕಂಥದ್ದು. ಚಂದ್ರಗಿರಿ ನದಿ ಒಂದು ಇರ್ಲಿಲ್ಲ ಅಂದಿದ್ರೆ ನಾದಿರಾಳ ಬದುಕು ಈ ದುರಂತಕ್ಕೆ ಬರ್ತಾ ಇರ್ಲಿಲ್ಲ ಅನ್ನೋದು ನಾದಿರಾಳ ಸಂಭಾಷಣೆಯಿಂದಲೇ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಓ ಚಂದ್ರಗಿರಿ ನದಿಯೇ, ನನ್ನಂತಹ ನೂರಾರು ಹೆಣ್ಮಕ್ಳ ಆ ಕಣ್ಣೀರಿನಿಂದ ತುಂಬಿದವಳಾಗಿರ್ಬಹುದಲ್ವಾ ನೀನು ಅಂತೇಳಿ ಆಕೆ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಚಂದ್ರಗಿರಿ ಎಷ್ಟು ಜನರ
ಬದುಕಿಗೆ ಅಡ್ಡಿ ಉಂಟು ಮಾಡಿದಾಳೇನೋ ಅನ್ನುವ ರೀತಿಯಲ್ಲಿ ಚಿತ್ರಿತವಾಗಿರ್ತಕ್ಕಂತಹದನ್ನ ನಾವು ಗಮನಿಸಬಹುದು. ಇದರ ಜೊತೆಗೆ ಈಕೆ ಚಂದ್ರಗಿರಿ ನದಿಯೊಂದು ಆಟ ಇಲ್ದಿದ್ರೆ ನಾನು ಯಾವತ್ತೋ ಕಾವಳಿಯನ್ನ ಸೇರ್ಬಿಡ್ತಿದ್ದೆ ಅಂತ ಅಂತಾಳೆ. ಆದ್ರೆ ಕೊನೆಗೆ ಚಂದ್ರಗಿರಿ ನದಿಯೇ ಈಕೆಯ ನೆಮ್ಮದಿಗೆ ಕಾರಣವಾಗ್ತಕ್ಕಂಥದ್ದು, ಈಕೆಯ ಪ್ರತಿಭಟನೆಗೆ ಸೂಕ್ತ ಜಾಗವನ್ನ ಒದಗಿಸಿಕೊಡ್ತಕ್ಕಂತಹದ್ದು ಚಂದ್ರಗಿರಿ ನದಿಯೇ ಅನ್ನತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಬಹಳ ಮುಖ್ಯವಾಗಿ ನಾವು ಇನ್ನೊಂದು ಅಂಶವನ್ನ ಗಮನಿಸಬಹುದು. ನಾದಿರಾಳಿಗೆ ಇಷ್ಟೊಂದು ಅಡ್ಡಿ ಉಂಟು ಮಾಡಿರ್ತಕ್ಕಂತ ಈ ಚಂದ್ರಗಿರಿ ನದಿ ಪಾರುವಿಗೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಉಂಟು ಮಾಡಿಲ್ಲ. ಯಾಕಂದ್ರೆ ಅವಳು ಒಬ್ಳೆ ಹೋಗ್ತಾಳೆ, ಒಬ್ಳೆ ಬರ್ತಾಳೆ. ಇದನ್ನ ನಾವು ಗಮನಿಸಬಹುದು. ಅಂದ್ರೆ ಇದನ್ನೆಲ್ಲ ಗಮನಿಸಿದಾಗ ಅಂತ ಏನ್ ಅನ್ಸುತ್ತೆ ಅಂತ ಅಂದ್ರೆ, ನಾವೇ ಹಾಕಿಕೊಂಡಿರ್ತಕ್ಕಂಥ ಸಾಂಸ್ಕೃತಿಕ ಚೌಕಟ್ಟು ನಮ್ಮನ್ನ ನಿಯಂತ್ರಿಸ್ತಿದೆಯೇ ಹೊರತು ಮೇಲು ನೋಟಕ್ಕೆ ಚಂದ್ರಗಿರಿ ನದಿ ಅಡ್ಡವಿದೆ. ಚಂದ್ರಗಿರಿ ನದಿ ನಿಜವಾಗ್ಲೂ ಆಕೆಯ ಸಂತೋಷಕ್ಕೆ ಅಡ್ಡ ಬರಲಿಲ್ಲ. ಆಕೆಯೇ ಹಾಕಿಕೊಂಡಿರ್ತಕ್ಕಂತಹ ಸಾಂಸ್ಕೃತಿಕ ಚೌಕಟ್ಟು. ತಂದೆಯ ಮಾತನ್ನ ಮೀರಬಾರ್ದು, ತಂದೆಗೆ ಹೇಳದೆ ಹೋಗ್ಬಾರ್ದು, ತಂದೆಗೆ ಎದುರಾಡಬಾರ್ದು, ರಶೀದನೇ ಬಂದು ತಂದೆಯ ಹತ್ರ ಮಾತನಾಡಿ. ಈ ಚೌಕಟ್ಟುಗಳೇನಿದಾವೆ ಇವು ಆಕೆಯ ದುಸ್ಥಿತಿಗೆ ಕಾರಣವಾಗ್ತಕ್ಕಂಥದ್ದನ್ನ, ಚಂದ್ರಗಿರಿ ಮೂಕ ಪ್ರೇಕ್ಷಕನಾಗ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇನ್ನ ಆ ಕರಾವಳಿ ಭಾಗದ ಬಗ್ಗೆ, ಅಲ್ಲಿನ ಜನಜೀವನದ ಬಗ್ಗೆ ನಮ್ಗೆ ಚಿತ್ರಣವನ್ನ ಕೊಡ್ತಾರೆ. ಬಹಳ ಮುಖ್ಯವಾಗಿ ಕರಾವಳಿ ಭಾಗದಲ್ಲಿ ಮೀನು ಸರ್ವೇ ಸಾಮಾನ್ಯವಾದಂತಹ ಆಹಾರವಾಗ್ತಕ್ಕಂಥದ್ದು. ಅಲ್ಲಿ ಇರ್ತಕ್ಕಂತಹ ಮಣ್ಣು ಜಂಬಿಟ್ಟಿಗೆಯಿಂದ ಕೂಡದು. ಜಂಬಿಟ್ಟಿಗೆ ಮಣ್ಣು ಯಾವ ಪ್ರದೇಶದಲ್ಲಿ ಕಂಡು ಬರ್ತದೆ ಅಂದ್ರೆ, ಅತಿಯಾದ ಮಳೆ, ಅತಿಯಾದ ಶಾಖ ಒಂದು ಬಿಟ್ಟು ಒಂದು ಯಾವ ಪ್ರದೇಶದಲ್ಲಿ ಬರ್ತಾ ಹೋಗ್ತದೆ ಆ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣು ಪ್ರಾರಂಭ ಆಗುತ್ತೆ. ಇದು ಕೆಲವು ನಿರ್ದಿಷ್ಟ ಬೆಳೆಗಳಿಗೆ ಮಾತ್ರ. ಕಾಫಿಗೂ ಸ್ವಲ್ಪ ಕಷ್ಟ ಅನ್ಸುತ್ತೆ. ಗೋಡಂಬಿಗೆ ಸೂಕ್ತವಾದದ್ದು, ತೆಂಗಿಗೆ ಸೂಕ್ತವಾದದ್ದು, ಅಡಿಕೆಗೆ ಪರವಾಗಿಲ್ಲ. ಸೊ ಈ ರೀತಿ ಆ ಪ್ರದೇಶವೂ ಸಹ ಆ ಜನಜೀವನದ ಆಹಾರ ಪದ್ಧತಿ ಮೇಲೆ ಮತ್ತೆ ಅವರ ಆದಾಯದ ಮೇಲೆಯೂ ಸಹ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಅತಿ ಹೆಚ್ಚಾಗಿ ತೆಂಗನ್ನ ಅಲ್ಲಿ ಕಂಡು ಬರೋದ್ರಿಂದ ನಮ್ಮ ಫಾತಿಮಾ ತೆಂಗಿನ ಮಡಲುಗಳನ್ನು ಎಳೆದು ಕುಟುಂಬದ ನಿರ್ವಹಣೆ ಮಾಡ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಬಹುಶಃ ಇದೇ ಕತೆ ಉತ್ತರ ಕರ್ನಾಟಕದ ಭಾಗಕ್ಕೆ ಬಂದ್ರೆ ಆಕೆಯ ವೃತ್ತಿ ಬೇರೆ ಏನೋ ಆಗ್ತಿತ್ತು. ಫಾತಿಮಾ ತೆಂಗಿನ ಮಡಲುಗಳನ್ನ ಎಳೆಯಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ, ಯಾಕಂದ್ರೆ ತೆಂಗೆ ಇಲ್ಲ ಆ ಕಡೆ. ಸೊ ಈ ರೀತಿ ಕಾದಂಬರಿಯಲ್ಲಿ ಭೌಗೋಳಿಕ ಅಂಶಗಳು ಕಾದಂಬರಿಯ ಪಾತ್ರಗಳನ್ನ ನಿಯಂತ್ರಿಸುವಲ್ಲಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡೋದನ್ನ ನಾವು ಗಮನಿಸಬಹುದು. ಇನ್ನ ಸಾಂಸ್ಕೃತಿಕ ಪರಿಸರಕ್ಕೆ ಬಂದ್ರೆ ಅಲ್ಲಿ ಧರ್ಮ ಆಗ್ಬೋದು, ಆಚರಣೆ ಆಗ್ಬೋದು, ನಂಬಿಕೆಗಳಾಗ್ಬೋದು, ಹಬ್ಬ ಹರಿದಿನಗಳಾಗ್ಬೋದು, ವೇಷಭೂಷಣಗಳಾಗ್ಬೋದು, ಇವುಗಳೆಲ್ಲ ಇಲ್ಲಿ ನಾವು ಗಮನಿಸ್ತೇವೆ. ಇದು ಮೂಲತಃ ಮುಸ್ಲಿಂ ಸಮುದಾಯಕ್ಕೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟವರ ಕಥೆಯಾಗಿರೋದ್ರಿಂದ ಅಲ್ಲಿನ ಆಚರಣೆಗಳಾಗ್ಬೋದು, ಅವರ ಮದುವೆ ಪದ್ಧತಿಗಳು, ಇವುಗಳ ಬಗ್ಗೆ ವಿವರವನ್ನ ಕೊಡ್ತಾ ಹೋಗ್ತಾರೆ. ಅವರ ಮದುವೆ ನಿಕಾಹ್ ಆಗೋದಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳನ್ನ ಗಂಡು ಹೆಣ್ಣು ಒಬ್ಬರನ್ನೊಬ್ಬರು ನೋಡುವಂತಿಲ್ಲ, ಕೇವಲ ಹಿರಿಯರು ಮಾತ್ರ ನಿಶ್ಚಯ ಮಾಡ್ತಾರೆ. ಇತ್ತೀಚೆಗೆ ಹೋಗಿ ನೋಡ್ತಕ್ಕಂಥ ಶಾಸ್ತ್ರ ಬೆಳೆದು ಬಂದಿರತಕ್ಕಂಥ ನನ್ನ ಕಾದಂಬರಿಯಲ್ಲಿ ಸೂಕ್ಷ್ಮವಾಗಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ. ಇದರ ಜೊತೆಗೆ ಮದುವೆ ನಿಕಾಹ್ ಮಾಡಿದಂತ ಸಂದರ್ಭದಲ್ಲಿ ವರದಕ್ಷಿಣೆ ಕಡ್ಡಾಯವಾಗಿ ಕೊಡಬೇಕಾಗಿರ್ತಕ್ಕಂಥದ್ದು. ಆ ವರದಕ್ಷಿಣೆ ಹಣವನ್ನ ವರನ ಕಡೆಯವರು ಯಾವುದಕ್ಕೆಲ್ಲ ಖರ್ಚು ಮಾಡ್ತಾರೆ, ಮತ್ತೆ ವರನ ಕಡೆಯವರು ಊಟ ಹಾಕಿಸ್ತಕ್ಕಂಥದ್ದು, ಆಭರಣಗಳನ್ನ ಕೊಡ್ತಕ್ಕಂಥದ್ದು, ಈ ಎಲ್ಲ ಆಚರಣೆಗಳು ಧರ್ಮದ ಹಿನ್ನೆಲೆಯಲ್ಲಿ ಅಥವಾ ಒಂದು ಸಮುದಾಯದ ಹಿನ್ನೆಲೆಯಲ್ಲಿ ಇರತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಆನಂತರ ವಿಚ್ಛೇದನದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ತಲಾಕ್ ಅಂತ ನಾವೇನ್ ಕರಿತೀವಿ, ವಿಚ್ಛೇದನ ಯಾವ ರೀತಿ ಆಗುತ್ತೆ, ಯಾವ ರೀತಿ ಹೇಳ್ಬೇಕು, ಇದ್ರ ಬಗ್ಗೆ, ಮತ್ತೆ ಯಾರ ಹತ್ರ ಹೇಳ್ಬೇಕು, ಇವುಗಳೆಲ್ಲದರ ವಿವರವನ್ನ ಇದು ಕೊಡ್ತಾ ಹೋಗುತ್ತೆ. ಆದ್ರೆ ಈ ಅಂಶಗಳನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕೆ ಯಾವ ರೀತಿ ಬಳಸ್ಕೊಂಡಿದ್ದಾನೆ ಅನ್ನೋದನ್ನು ಪರೋಕ್ಷವಾಗಿ ಚುಚ್ಚಿ ನಮ್ಗೆ ತೋರಿಸ್ತಾ ಹೋಗುತ್ತೆ ಈ ಒಂದು ಕಾದಂಬರಿ. ಸೊ ಈ ಕಾದಂಬರಿಗೆ ಸಂಬಂಧಪಟ್ಟಂತೆ ಇನ್ನ ಮತ್ತೆ ಗಂಡ ಹೆಂಡತಿ ತಲಾಕ್ ನೀಡಿದ ನಂತರ ಮತ್ತೆ ಅವರೇ ಒಂದೇ ಆಗ್ಬೇಕಾದ್ರೆ ಮರುಮದುವೆ ಆಗ್ಲೇಬೇಕು. ಮರುಮದುವೆ ಆಗಿ ಅವನೊಂದ ತಲಾಕ್ ಕೊಟ್ಟು ತಲಾಕ್ ತೆಗೆದುಕೊಂಡು 3 ತಿಂಗಳಾದ ನಂತರ ಗರ್ಭಿಣಿ ಆಗಿಲ್ಲ ಅನ್ನತಕ್ಕಂಥದ್ದನ್ನ ಸ್ಪಷ್ಟಪಡಿಸಿಕೊಂಡು ಮತ್ತೆ ಹಳೆಯ ಗಂಡ ಹೆಂಡತಿ ಒಟ್ಟಿಗೆ ವಾಸ ಮಾಡ್ತಕ್ಕಂಥದ್ದು. ಸೊ ಈ ಕಂಡೀಷನ್ಗಳೆಲ್ಲ ಉಂಟಾದಂತ ಸಂದರ್ಭದಲ್ಲಿ ಅವು ವಾಸ್ತವವನ್ನ
ಅಂದ್ರೆ ಸತ್ಯವನ್ನ ಉಳಿಸ್ಕೊಂಡಿದ್ದು. ಆದ್ರೆ ಮನುಷ್ಯನ ಆ ಹಿಡಿತಕ್ಕೆ ಸಿಕ್ಕಿ ಇವು ಅವನ ಅನುಕೂಲತೆಗೆ ತಕ್ಕಂತೆ ಬದಲಾಗ್ತಾ ಇರತಕ್ಕಂಥದ್ದನ್ನ ಕಾದಂಬರಿಯಲ್ಲಿ ಆ ತಣ್ಣಗೆ ವಿವರಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಒಟ್ಟಾರೆ ಇಡೀ ಕಾದಂಬರಿ ನಾವು ಮತ್ತೆ ಇದು ಮಾಡೋದಾದ್ರೆ ಭೌಗೋಳಿಕ ಅಂಶಗಳಾಗ್ಬೋದು, ಸಾಂಸ್ಕೃತಿಕ ಅಂಶಗಳಾಗ್ಬೋದು, ಮೇಲ್ನೋಟಕ್ಕೆ ನಮ್ಗೆ ಚಂದ್ರಗಿರಿ ನದಿಯಂತಹ ಭೌಗೋಳಿಕ ಅಂಶ ಹಾಗೂ ತಲಾಕ್ ಮತ್ತೆ ಮರುಮದುವೆ ನಿಯಮಗಳಂತಹ ಸಾಂಸ್ಕೃತಿಕ ಅಂಶಗಳು ಕಾದಂಬರಿಯ ದುರಂತಕ್ಕೆ ಕಾರಣವಾದವು, ದುರಂತ ಅಂತ್ಯಕ್ಕೆ ಕಾರಣವಾದವು. ಕಾದಂಬರಿಯ ದುರಂತ ಕ್ಷಮಿಸಿ, ಕಾದಂಬರಿಯ ದುರಂತ ಅಂತ್ಯಕ್ಕೆ ಕಾರಣವಾದವು ಅಂತ ಅನ್ಸಿದ್ರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಇವ್ಯಾವು ತಾನಾಗಿ ಕೆಳಕನ್ನ ಮಾಡಲಿಲ್ಲ. ಭೌಗೋಳಿಕ ಅಂಶಗಳಾಗಲಿ ಸಾಂಸ್ಕೃತಿಕ ಅಂಶಗಳಾಗಲಿ ಅವು ತಾನಾಗಿ ಕೆಳಕನ್ನ ಮಾಡಲಿಲ್ಲ. ಬದಲಾಗಿ ಸ್ವಾರ್ಥ ತುಂಬಿರ್ತಕ್ಕಂಥ, ದುರಾಸೆಯಿಂದ ಕೂಡಿರ್ತಕ್ಕಂಥ, ತಾಳ್ಮೆ ಇಲ್ಲದಂತಹ ನಿಯಮಗಳೇ ಅಂತಿಮ ಎಂಬ ಹೆಡ್ಡತನದ ಮನುಷ್ಯನ ವಂಚತನಕ್ಕೆ ಬಲಿಯಾದವು ಅಷ್ಟೇ. ಒಟ್ಟಾರೆ ಭೌಗೋಳಿಕ ಮತ್ತೆ ಸಾಂಸ್ಕೃತಿಕ ಅಂಶಗಳು ಬದುಕನ್ನ ಹೇಗೆ ನಿಯಂತ್ರಿಸ್ತವೆ ಅನ್ನುವುದನ್ನ ಈ ಕಾದಂಬರಿ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ನಾನು ನಿಮ್ಮ ಮುಂದೆ ಇಡ್ತೇನೆ. ಈಗಾಗಲೇ ನೀವು ಇದ್ರ ಬಗ್ಗೆ ಅಧ್ಯಯನ ಮಾಡಿದ್ರೆ. ಚಂದ್ರಗಿರಿ ನದಿಯ ಪೂರ್ವದಲ್ಲಿದ್ದಂತಹ ಊರು ಯಾವುದು? ಕಾವಳ್ಳಿ, ಮಣಿಪುರ, ಕಿಳಿಯೂರು, ಮೇಲಿನ ಯಾವುದು ಅಲ್ಲ. ಎರಡನೇ ಪ್ರಶ್ನೆಯನ್ನ ಗಮನಿಸಿ. ಜಮೀನಿಯ ಮದುವೆಗೆ ಖಾನ್ ಯಾವ ಆಸ್ತಿಯ ಒಂದು ಭಾಗವನ್ನು ಮಾರ? ಗದ್ದೆಯ ಒಂದು ಭಾಗ, ತೆಂಗಿನ ತೋಟದ ಒಂದು ಭಾಗ, ಮನೆಯ ಒಂದು ಭಾಗ, ಮೇಲಿನ ಯಾವುದು ಅಲ್ಲ. ಮತ್ತೆ ಈ ಪಠ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ತಲಾಕ್ ಪದದ ಅರ್ಥ ಮರುಮದುವೆ, ಒಂದನೇದು ಚಾಯ್ಸ್ ಮದುವೆ, ಎರಡನೇದು ಮರುಮದುವೆ, ಮೂರನೇದು ವಿಚ್ಛೇದನ, ನಾಲ್ಕನೇದು ಮೊದಲ ರಾತ್ರಿ. ಕೊನೆಯ ಪ್ರಶ್ನೆ, ಪಾರು ಮಾರುತ್ತಿದ್ದ ವಸ್ತು ಯಾವುದು? ಮೀನು, ಎಳನೀರು, ಹಾಲು, ತರಕಾರಿ. ಸೊ ಇಲ್ಲಿಗೆ ಈ ಸೆಷನ್ ಮುಕ್ತಾಯ ಆಗ್ತದೆ. ಆಲಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೇನೆ.